ಹಾಕಿ ಚಿತ್ರ ಹಿಂಸೆ ಕೊಡ್ತಿದ್ದೀರಾ. ಏನಾಯ್ತು? ಏಜೆ ಅಂತರಾತೆ ಎದ್ದಿದ್ರು, ಮಾತ್ರೆ ಕೊಡೋಣ ಅಂತ ಬಂದೆ ಕೂಗಾಡ್ತಾ ಇದ್ದಾರೆ. ನೀವಾದ್ರೂ ಒಂದು ಮಾತು ಹೇಳಿ. ಅಂತರ ನಿನ್ನ ಆರೋಗ್ಯ? ಅಯ್ಯೋ, ಆ ಹೆಸರು ಕೇಳಿ ಕೇಳಿ ನನ್ನ ತಲೆ ಚಿಟ್ಟಿ ಹಿಡಿತಾ ಇದೆ. ಸಾಕು ಸಾಕು, ಪ್ಲೀಸ್ ಆ ಹೆಸರು ಹೇಳ್ಬೇಡಿ. ಅಕ್ಕ, ಸಮಾಧಾನ ಮಾಡ್ಕೊಳ್ಳಿ, ನಾನಿದ್ದೀನಿ, ಏನೂ ಆಗಲ್ಲ. ಅಕ್ಕ, ಅವ್ರು ನಿಮ್ಗೆ ಮಾತ್ರೆ ಕೊಡಕ್ ಬಂದ್ರು. ಮಾತ್ರೆ ನುಂಗೋ ಟೈಮ್ ಆಯ್ತಲ್ಲ, ಅದಕ್ಕೆ. ನೀವ್ ಈ ತರ ಮಾಡಿದ್ರೆ ಪಾಪ ಅವ್ರಿಗೆ ಬೇಜಾರಾಗಲ್ವಾ? ನೋಡಿ, ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ? ನಾನು ರೂಪನ್ ನೋಡ್ಬೇಕು. ಅಟ್ಲೀಸ್ಟ್ ನನ್ನ ಫೋನ್ ಆದ್ರೂ ಕೊಡಿ, ನಾನು ರೂಪನ್ ಕರೆಸ್ಕೋತೀನಿ. ನೀವೆಲ್ರೂ ಪದೇ ಪದೇ ಈ ರೀತಿ ಬರ್ತಿದ್ರೆ ನಾನು ಏನು ಅಂತ ಹೇಳಿ? ಅದು ಅಲ್ಲದೆ ಇಲ್ಲಿ ಏನ್ ನಡೀತಿದೆ ಅನ್ನೋದು ನನ್ಗೆ ಅರ್ಥನೇ ಆಗ್ತಿಲ್ಲ. ನೀವು ಮಾತ್ರೆನೂ ಕೊಡ್ಬೇಡಿ, ನಾನು ನೋಡ್ಕೋಬೇಡಿ, ಈವನ್ ನನ್ನನ್ನು ಕೇರು ಮಾಡಬೇಡಿ. ದಯವಿಟ್ಟು ನನ್ನನ್ನ ನನ್ನ ಪಾಡಿಗೆ ಬಿಟ್ಬಿಡಿ. ನಾನು ಇಲ್ಲಿಂದ ಹೊರಟೋಗ್ತೀನಿ. ರೂಪಾ ಅಂದ್ರೆ ಇವ್ರ ಜೊತೆ ಇದ್ರಲ್ಲ ಅಸಿಸ್ಟೆಂಟು, ಅವರೇ ಅನ್ಸುತ್ತೆ ಅಲ್ವಾ ಅಕ್ಕ? ನೋಡಿ, ಅವಳು ನನ್ನ ಕೆಲಸದಲ್ಲಿ ಮಾತ್ರ ಅಸಿಸ್ಟೆಂಟು. ಮೋರ್ ಓವರ್ ನಾವಿಬ್ರು ಅಕ್ಕ ತಂಗಿದಿರ್ ತರ ಇದೀವಿ. ಅಷ್ಟೇ ತಾನೆ, ನಾ ಕರೆಸ್ತೀನಿ. ದುರ್ಗಾ, ಸರಿ ಅಜಯ್, ಕರ್ಸೋ ವ್ಯವಸ್ಥೆ ನಾನು ಮಾಡ್ತೀನಿ. ನೀವ್ ಯಾರೇ ಅದನ್ನೆಲ್ಲ ಮಾಡಕ್ಕೆ? ನೋಡಿ, ನಿಮ್ ಮುಖಗಳು ನೋಡೋದಕ್ಕೂ ನನ್ಗಿಷ್ಟ ಇಲ್ಲ. ಇವ್ರೊಬ್ಬರನ್ನ ಬಿಟ್ಟು ನೀವೆಲ್ಲ ಇಲ್ಲಿಂದ ಹೊಟ್ಟೋಗಿ, ಪ್ಲೀಸ್ ಹೊಟ್ಟೋಗಿ. ನಾನು ಇಷ್ಟು ಪ್ರೀತಿಯಿಂದ ನೋಡ್ಕೊಳಕ್ ಬಂದ್ರು ಅಂತರ ಅತ್ತೆ ಈ ಲೀಲಾಗೆ ಹತ್ರ ಆಗ್ತಾ ಇದಾರಲ್ಲ, ಇಷ್ಟು ಬೇಗ ಹೇಗೆ ಅವ್ರನ್ನ ಹೋಲ್ಸ್ಕೊಳಕ್ ಸಾಧ್ಯ? ಛೇ. ಓಕೆ ಓಕೆ ಓಕೆ, ನಾ ಹೋಗ್ತೀನಿ. ಲೀಲಾ, ದುರ್ಗಾ. ಓಕೆ ಅಜಯ್. ಅಕ್ಕ, ಅಪ್ಪನ ಲೈಫು ಚೆನ್ನಾಗೇ ಇರುತ್ತೆ. ಸದ್ಯ ಕನ್ಫ್ಯೂಷನ್ಸ್ ಇರ್ಬೋದು, ಆದ್ರೆ ನಾನ್ ಗ್ಯಾರಂಟಿ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ನೋ ವರೀಸ್. ಗ್ಯಾರಂಟಿ? ಗ್ಯಾರಂಟಿ 100%. 100%. ಇವಾಗ ನಾನು ಸ್ವಲ್ಪ ಸಮಾಧಾನವಾಗಿರ್ಬೋದು. ಮತ್ತೆ ಈ ದುಃಖ ಕಣ್ಣೀರಲ್ಲ ನಂಗೆ ಜಾಸ್ತಿ ಬರಲ್ಲ. ಇಲ್ಲಿಂದ ಇಲ್ಲಿವರೆಗೆ ಬರುತ್ತೆ, ಅದಕ್ಕಿಂತ ಮೇಲೆ ದುಃಖ ಹೋಗಕ್ಕೆ ಬಿಡೋದೇ ಇಲ್ಲ ನಾನು. ನೀವು ಹೇಳಿದ ಮೇಲೆ ನಂಗೆ ಸ್ವಲ್ಪ ಸಮಾಧಾನ ಆಯ್ತು. ಅದೆಲ್ಲ ಇರಲಿ, ಹೌ ಕ್ಯಾನ್ ಐ ಹೆಲ್ಪ್ ಯು? ಏನು ಅಂತ ಹೇಳಿ ವಿಶ್ವರೂಪ್ ಸರು, ನನ್ನ ಹೆಂಡತಿ ಮಾತ್ಕೆ ಸಿಗ್ತಿಲ್ಲ. ಹತ್ರ ಹೋದ್ರೆ ಸಾಕು, ಒಳ್ಳೆ ಮೈ ಮೇಲೆ ದೆವ್ವ ಬಂದಂಗೆ ಆಡ್ತಾಳೆ. ಈ ಲೇಡೀಸು ಒಂಥರ ಮಕ್ಕಳಿದಾಗೆ. ಅವ್ರು ಅಳ್ತಿರ್ಬೇಕಾದ್ರೆ ನಾವು ಮಧ್ಯಕ್ಕೆ ಹೋಗಿ ಸಮಾಧಾನ ಏನಾದ್ರು ಮಾಡಿದ್ರೆ ಅಲ್ಲಿಗೆ ಕತೆ ಮುಗೀತು. ಇನ್ನು 1 ವಾರ ಅಳ್ತಾನೇ ಇರ್ತಾರೆ, ಎಷ್ಟು ಸಮಾಧಾನ ಮಾಡಿದ್ರು ಅಷ್ಟೇ. ಮತ್ತೆ ಏನ್ ಮಾಡೋದು ಅಂತೀರಾ? ಐ ವಿಲ್ ಟೆಲ್ ಯು. ಈ ಲೇಡೀಸ್ ಅಳ್ತಿರ್ಬೇಕಾದ್ರೆ ಅವ್ರನ್ನ ಅಳಕ್ ಬಿಡ್ಬೇಕು. ಅವ್ರ ಮುಂದಿನ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಿರ್ಬೇಕು, ಆದ್ರೆ ಸಮಾಧಾನ ಮಾಡಕ್ಕೆ ಹೋಗ್ಬಾರ್ದು. ಆವಾಗ ಏನಾಗುತ್ತೆ, ತಲೆ ಕೆಡುತ್ತೆ. ತಲೆ ಕೆಟ್ಟು ನಾನು ಇಷ್ಟೆಲ್ಲ ಅಳ್ತಾ ಇದ್ರು ನನ್ನ ಗಂಡ ನನ್ನ ಸಮಾಧಾನ ಮಾಡಕ್ ಬರ್ತಿಲ್ವಲ್ಲ ಅಂತ ತಲೆ ಕೆಟ್ಟು ನಿಮ್ಮ ಹತ್ರ ಬರ್ತಾರೆ. ಅವಾಗ ನೀವು ಪ್ರೀತಿಯಿಂದ ಅವರಿಗೆ ಸಮಾಧಾನ ಕೊಟ್ರೆ ಅಷ್ಟೇ ಸಾಕು. ಕರಗಿ ನೀರಾಗಿ ಆ ಕಡೆ ಅರಬ್ಬಿ ಸಮುದ್ರಕ್ಕೂ ಈ ಕಡೆ ಬಂಗಾಳ ಕೊಳ್ಳಿಗೂ ಹರಿದಾಡ್ಬಿಡ್. ಅಲ್ಲ ಸರ್, ಮದುವೆ ಏನೋ ಚೆನ್ನಾಗಾಗಿದ್ದಿದ್ರೆ ನಮ್ಮ ಕೆಲಸ ನೋಡಿ ನೀವು ಥ್ಯಾಂಕ್ಸ್ ಹೇಳೋದ್ರಲ್ಲಿ ಅರ್ಥ ಇದೆ. ಆದರೆ ಮದುವೆ ಅರ್ಧಕ್ಕೆ ನಿಂತೋಗಿರುವಾಗ ಥ್ಯಾಂಕ್ಸ್ ಯಾಕೆ ಸರ್? ಅಂತರಂಗೋಸ್ಕರ. ಎಸ್, ಅಂತರ ನಮ್ಮ ಯಾರನ್ನೂ ಮಾತಾಡಿಸ್ತಾ ಇಲ್ಲ. ಅವಳು ಬಾಯಲ್ಲಿ ಬರ್ತಾ ಇರೋದು ಬರೀ ನಿಮ್ಮ ಹೆಸರು ಮಾತ್ರ. ಅವಳು ಅಷ್ಟು ನಿಮ್ಮ ಹೆಸರನ್ನು ಹೇಳ್ತಾ ಇದ್ದಾಳೆ ಅಂದರೆ ನೀವು ಅವಳನ್ನು ಅಷ್ಟು ಕೇರ್ ಮಾಡಿದ್ದೀರಾ ಅಂತ. ನನ್ನ ಆಬ್ಸೆನ್ಸಲ್ಲಿ ನನ್ನ ಅಂತರನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಅಂದಮೇಲೆ ನಾನು ಥ್ಯಾಂಕ್ಸ್ ಹೇಳ್ಬಾರ್ದಾ? ಸರ್, ನಂಗೆ 2 ವಿಷಯ ಅರ್ಥ ಆಗ್ತಿಲ್ಲ. ಒಂದು, ನಮ್ಮ ಮೇಡಮ್ ಹೆಸರನ್ನ ತಪ್ಪಾಗಿ ಹೇಳ್ತಿದ್ದೀರಾ. ಇನ್ನೊಂದು, ತಾಳಿ ಕಟ್ಟೋ ಟೈಮಲ್ಲಿ ನೀವು ಮೇಡಮ್ನ ನೋಡಿ ಮದುವೆನೇ ಅರ್ಧಕ್ಕೆ ನಿಲ್ಲಿಸಿದ್ರಿ. ಮೇಡಮ್ ನಿಮ್ಮನ್ನು ನೋಡಿ ಮೂರ್ಛೆ ತಪ್ಪಿದ್ರು. ಇಲ್ಲಿ ಏನೋ ಬೇರೆ ವಿಷಯ ಇದೆ ಅನಿಸ್ತಿದೆ ಸರ್.
ಎಲ್ಲ ನಿಮಗೆ ನಿಧಾನಕ್ಕೆ ಗೊತ್ತಾಗುತ್ತೆ. ಬಟ್ ಈಗ ನನ್ನೊಂದು ರಿಕ್ವೆಸ್ಟ್ ಇದೆ. ಹೇಳಿ ಸರ್, ನನ್ನಿಂದ ಸಾಧ್ಯ ಆದರೆ ಖಂಡಿತ ಮಾಡ್ತೀನಿ. ಅಂತರ ನಿಮ್ಮನ್ನು ನೋಡಬೇಕು ಅಂತ ತುಂಬ ಹಠ ಮಾಡ್ತಾ ಇದ್ದಾಳೆ. ಸೊ ಅವಳಿಗೋಸ್ಕರ ನೀವು ನಮ್ಮ ಮನೇಲಿ ಇರ್ತೀರಾ? ಸರ್, ಆಗಲೇ ಹೇಳಿಲ್ವಾ, ಅವ್ರ ಹೆಸರು ಅಂತರ ಅಲ್ಲ, ಪ್ರಾರ್ಥನಾ. ನೀವು ಯಾರನ್ನೋ ನಮ್ಮ ಮೇಡಮ್ ಅಂದ್ಕೊಂಡು ಕನ್ಫ್ಯೂಸ್ ಆಗಿದ್ದೀರಾ ಅನ್ಸುತ್ತೆ. ಯಾರನ್ನೋ ಅಂದ್ಕೊಳ್ಳೋದಕ್ಕೆ ನಂದು ಅಂತರೊಂದು ನಾರ್ಮಲ್ ರಿಲೇಶನ್ಶಿಪ್ ಅಲ್ಲ. ಅವಳು ನನ್ನ ಹೆಂಡತಿ. ಒಬ್ರನ್ನೊಬ್ರು ಜೀವಕ್ಕೆ ಜೀವ ಕೊಡೋಷ್ಟು ಪ್ರೀತಿಸಿ ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿರೋ ನನ್ನ ಹೆಂಡತಿ ಅವಳು. ಸರ್, ಮೇಡಮ್ಗೆ ಮದುವೆನೇ ಆಗಿಲ್ಲ. ಅವ್ರಿಗಂತ ಯಾವುದೇ ಫ್ಯಾಮಿಲಿನೂ ಇಲ್ಲ. ನಾವೇ ಅವ್ರ ಫ್ಯಾಮಿಲಿ ಆಗಿದ್ದೀವಿ. ಅಂಥದ್ರಲ್ಲಿ ನೀವು ಮೇಡಮ್ಗೆ ಮದುವೆ ಆಗಿದೆ ಅಂತ ಬೇರೆ ಹೇಳ್ತಾ ಇದ್ದೀರಾ. ನಾನಿದನ್ನು ನಂಬಲ್ಲ ಸರ್. ನೀವು ಹೇಳೋ ಪ್ರಕಾರ ಅವಳಿಗೆ ಮದುವೆನೇ ಆಗದೆ, ಅವಳಿಗೊಂದು ಫ್ಯಾಮಿಲಿನೇ ಇಲ್ಲದೆ ಈ ಫೋಟೋ ಇಲ್ಲಿ ಹೇಗೆ ಬರುತ್ತೆ? ಸಾರಿ ಸರ್. ಡಾಕ್ಟ್ರೇನೋ ಮೆಮೊರಿ ಲಾಸ್ ಅಂತ ಹೇಳ್ಬಿಟ್ಟು ಹೊಟ್ಟೋದು. ಆದರೆ ಅವಳು ನೆನಪಲ್ಲೇ ಇದ್ದ ಈ ಮನೆಗೆ ಅವಳೇ ಬಂದರು. ಈ ಮನೆ ಅವಳಿಗೆ ನೆನಪಿಲ್ಲ ಅನ್ನೋ ನೋವಿದೆಯಲ್ಲ, ತುಂಬ ಕಾಡುತ್ತೆ. ನನಗೆ ನಿಜವಾಗ್ಲೂ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಸರ್. ಸಾರಿ ಸರ್, ಐ ಆಮ್ ರಿಯಲಿ ಸಾರಿ. ದಟ್ಸ್ ಓಕೆ. ಅಂತರನ ಮುಂದೆ ಅಪರಿಚಿತನಾಗಿ ನಿಲ್ಲೋ ನೋವು ಮುಂದೆ ಇದು ಯಾವುದು ನಂಗೆ ನೋವು ಅನ್ಸಲ್ಲ ರೂಪ ಅವರೇ. ಹೇಳಿ ಸರ್, ನಾನೇನು ಮಾಡಬೇಕು ಹೇಳಿ. ಅಂತರ ಇನ್ನು ಮುಂದೆ ಈ ಮನೇಲೇ ಇರ್ತಾನೆ. ಆದರೆ ಅಂತರಂಗೆ ನೆನಪಿರೋದು ನೀವು ಮಾತ್ರ. ಸೊ ಅವಳು ಸರಿ ಹೋಗೋವರೆಗೂ ನೀವು ಈ ಮನೇಲೇ ಇರಬೇಕು. ಖಂಡಿತ ಇರ್ತೀನಿ ಸರ್. ನೀವು ಮೇಡಮ್ನ ಎಷ್ಟೊಂದು ಪ್ರೀತಿಸ್ತೀರಾ. ನಿಮ್ಮ ಪ್ರೀತಿ ಸೋಲ್ಬಾರ್ದು ಸರ್. ನಾನು ಇರ್ತೀನಿ. ಥ್ಯಾಂಕ್ ಯು ರೂಪ ಅವರೇ. ಆ್ಯಂಡ್ ಇನ್ನೊಂದು ವಿಷಯ, ಮದುವೆ ಮನೇಲಿ ನಡೆದಿರೋದು ಯಾವುದು ಅಂತರಂಗೆ ನೆನಪಿಲ್ಲ. ಆ್ಯಂಡ್ ಅದು ನೆನಪಾಗದೇ ಇರೋದೇ ಒಳ್ಳೆಯದು. ಓಕೆ ಸರ್. ಅಥವಾ ನಿನಗೆ ಅದನ್ನು ತಿಳ್ಕೊಳ್ಳೋ ಆಸಕ್ತಿನೇ ಇಲ್ವಾ? ಅಮ್ಮ, ಅದು ಇಲ್ಲ ಕಣೋ. ನಾನು ತುಂಬಾ ತಪ್ಪು ಮಾತಾಡ್ತಿದ್ದೀನಿ ಅಂತ ನಿನಗೆ ಅನ್ನಿಸ್ತಿರಬಹುದು. ಆದ್ರೆ ನನಗೂ ಏನ್ ಮಾಡ್ಬೇಕು ಅಂತ ತೋಚ್ತಾ ಇಲ್ಲ. ಈಗ ನನ್ನ ಕಣ್ಣು ಕಾಣ್ತಿರೋದು ಲೀಲಾ ಕಣ್ಣೀರ್ ಮಾತ್ರ. ಹಾಗಂತ ಅವಳು ಅಳ್ತಾ ಇಲ್ಲ, ಅವಳು ಅಳೋದೂ ಇಲ್ಲ. ಇನ್ನೆಂಥ ಅಗ್ನಿ ಪರೀಕ್ಷೆ ಬಂದ್ರು ಅವಳು ಅಳೋದಿಲ್ಲ. ಯಾಕೆ ಗೊತ್ತಾ? ಅವಳು ದೇವತೆ. ಅವಳ ಮನಸ್ಸಲ್ಲಿರೋ ಕಿಚ್ಚನ್ನೆಲ್ಲ ಹಾಗೆ ಅದು ಬಿಟ್ಕೊಂಡು ಎಲ್ರ ಮುಂದೆ ನಗ್ನಗ್ತಾ ಓಡಾಡ್ತಿದ್ದಾಳೆ ಅಂತ ನನ್ನ ಮನಸ್ಸು ಹೇಳ್ತಿದೆ ರಾಮ್. ಅವಳ ಜಾಗದಲ್ಲಿ ಬೇರೆ ಯಾವುದೇ ಹೆಣ್ಣಿದ್ದಿದ್ರು ಕಂಡ ಕನ್ಸಲ್ಲ ನೀರಲ್ಲಿ ಕೊಚ್ಚೋಯ್ತಲ್ಲ ಅಂತ ನಿಂತ ಜಾಗದಲ್ಲೇ ಕುಸಿದ್ ಬಿದ್ದಿರೋಳು. ಆದ್ರೆ ಲೀಲಾ ಅದ್ಯಾವುದನ್ನೂ ಮಾಡ್ಲಿಲ್ಲ. ಈ ಮನೆ ಚೆನ್ನಾಗಿರ್ಬೇಕು, ಮೀನ್ ಚೆನ್ನಾಗಿರ್ಬೇಕು, ಅಂತರ ಚೆನ್ನಾಗಿರ್ಬೇಕು ಅಂತ ಮನೆಗೆ ಭುಜ ಕೊಟ್ಟು ನಿಂತಿದ್ದಾಳೆ. ಅಂತ ಲೀಲಾಗೆ ನೀನ್ ಏನು ಉತ್ತರ ಕೊಡ್ತೀಯ ರಾಮ್? ಅವಳು ಬಂದು ನಿನ್ನನ್ನು ಪ್ರಶ್ನೆ ಮಾಡೋದಿಲ್ಲ. ಆದ್ರೆ ಅವಳಿಗೆ ಉತ್ತರ ಕೊಡಬೇಕು ಅಂತ ನಿನ್ ಮನಸ್ಸಾಕ್ಷಿಗೆ ಅನ್ನಿಸ್ಬೇಕಲ್ವಪ್ಪ? ಇವತ್ತು ನೀನ್ ಸುಮ್ಮನಿರಬಹುದು,
ಅಕಸ್ಮಾತ್ ಅವಳಾಗೆ ಬಂದು ಈ ಮನೇಲಿ ನನ್ನ ಸ್ಥಾನ ಏನು ಅಂತ ನಿನ್ನನ್ನು ಕೇಳಿದ್ರೆ ಅವಳಿಗೆ ಉತ್ತರ ಕೊಡ್ಬೇಕಲ್ವಪ್ಪ? ಒಂದು ಉತ್ತರ ರೆಡಿ ಮಾಡಿಟ್ಕೋ. ಬೇಡ್ವಾ? ಏನ್ ಹೇಳ್ತಿದ್ಯಾ ರೂಪಾ? ನನಗೂ ಈ ಮನೆಗೂ ಏನ್ ಸಂಬಂಧ ಇದೆ ಅಂತ ನಾನು ಇಲ್ಲಿರ್ಬೇಕು? ನೋಡು, ಅವ್ರು ಏನೇ ಹೇಳಿದ್ರು ಆ ಮಾತನ್ನ ನೀನ್ ನಂಬೇಡ. ಅವರೆಲ್ಲ ಸುಳ್ಳು ಹೇಳ್ತಿದ್ದಾರೆ. ಅಯ್ಯೋ ಮೇಡಮ್, ಸುಳ್ಳು ಹೇಳಿ ಅವ್ರಿಗೆ ನಿಮ್ಮಿಂದ ಏನಾಗ್ಬೇಕಾಗಿದೆ? ಈ ಮನೆಯವ್ರು ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾರೆ, ನಿಮ್ಮನ್ನ ತುಂಬಾ ಕೇರ್ ಮಾಡ್ತಾರೆ, ಯಾವಾಗ್ಲೂ ನಿಮ್ ಬಗ್ಗೆನೇ ಮಾತಾಡ್ತಿರ್ತಾರೆ ಮೇಡಮ್. ಅದಕ್ಕೆ ನಾನ್ ಏನ್ ಮಾಡಕ್ಕಾಗತ್ತೆ ರೂಪಾ? ಅವ್ರು ಅನ್ಕೊಂಡಿರೋ ಥರ ನಾನು ಇರೋಕ್ಕಾಗತ್ತಾ? ಅವ್ರು ಕಟ್ಟಿರೋ ಕನಸಿಗೆ ನಾನು ಹೊಣೆ ಆಗಕ್ಕಾಗತ್ತಾ? ಅದು ಹಾಗಲ್ಲ ಮೇಡಮ್. ಆ್ಯಕ್ಚುಲಿ ಅವರಪ್ಪ, ನಾನು ಇಲ್ಲಿಗೆ ಹೇಗೆ ಬಂದೆ? ಅವತ್ತು ನಮ್ಗೆ ಯಾವುದಾದ್ರೂ ಈವೆಂಟ್ ಇತ್ತಾ? ಆ ಈವೆಂಟಲ್ಲಿ ಏನಾದರೂ ಇವ್ರನ್ನ ಮೀಟ್ ಮಾಡಿದ್ನಾ? ನಾನು ಎಷ್ಟು ನೆನ್ಪು ಮಾಡ್ಕೊಂಡ್ರು ನೆನಪಾಗ್ತಾನೆ ಇಲ್ಲ. ನನ್ನ ಮಗಳ ಜೀವನಕ್ಕೆ ಕೊಳ್ಳಿ ಇಟ್ಟು ಆರಾಮಾಗಿ ವಾಕಿಂಗ್ ಮಾಡ್ತಾ ಇದೀಯಾ? ನೀನು ಈ ಮನೇಲೇ ಇದ್ರೆ ನನ್ನ ಮಗಳ ಜೀವನ ನಿಂತ ಜಾಗದಲ್ಲೇ ನಿಂತು ಪಾಚಿ ಕಟ್ಟ ಹೋಗುತ್ತೆ. ಹಾಗಾಗಕ್ ನಾನ್ ಬಿಡಲ್ಲ. ಮೊದಲು ನಿನ್ನನ್ನ ಇಲ್ಲಿಂದ ಎತ್ತಂಗಡಿ ಮಾಡ್ಬೇಕು. ಹಾಯ್, ಐ ಆಮ್ ಮಿಸ್ಟರ್ ಕೌಸಲ್ಯ ಚಂದ್ರಶೇಖರ್. ಹೇಗಿದ್ದೀರಾ ನೀವು? ಹಾ, ನನ್ಗೇನಾಗಿದೆ? ಚೆನ್ನಾಗೇ ಇದ್ದೀನಿ. ಆದ್ರೆ ನಿಮ್ ಕಣ್ಣುಗಳು ಮನೆ ಒಳಗಡೆಕ್ಕಿಂತ ಹೊರಗಡೆನೇ ಇದೆ ಅಂತ ನಂಗೆ ಅನ್ಸ್ತಾ ಇದೆ. ಅಂದ್ರೆ ಈ ಮನೆ ಬಿಟ್ಟು ಯಾವಾಗ ಹೋಗ್ತೀನೋ ಅಂತ ನಿಮ್ ಮನ್ಸ್ ಹೇಳ್ತಾ ಇರ್ಬೇಕಲ್ವಾ? ನಿಮ್ಗೆ ಹೇಗೆ ಗೊತ್ತಾಯ್ತು? ಹೆಣ್ಣು ಹೆತ್ತೋಳಮ್ಮ ನಾನು. ಹೆಣ್ಮಕ್ಳು ಹೇಗೆಲ್ಲ ಯೋಚನೆ ಮಾಡ್ತಾರ ಅಂತ ನಂಗೆ ಚೆನ್ನಾಗ್ ಗೊತ್ತು. ಸೊ ನಾನು ಈ ಮನೆಯವಳಲ್ಲ ಅಂತ ನೀವಾದ್ರೂ ನಂಬ್ತೀರಲ್ವಾ? ಅಯ್ಯೋ, ನೀವೇ ನಂಬಿರ್ಬೇಕಾದ್ರೆ ನಾನ್ ನಂಬದೇ ಇರ್ತೀನ? ಸದ್ಯ ನನ್ನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನೀವಾದ್ರೂ ಸಿಕ್ಕಿದ್ರಲ್ಲ. ನೋಡಮ್ಮ, ಇಷ್ಟ ಇಲ್ಲ ಅಂದ್ರೆ ಯಾವ ಕೆಲ್ಸನೂ ಮಾಡಬಾರ್ದು. ಮುಲಾಜಿಗ್ ಬಿದ್ರೆ ನಿಂಗೆ ಪ್ರಾಬ್ಲಮ್ಮು. ನೋಡು, ಈ ಮನೆಯವ್ರಿಗೂ ನಿನಗೂ ಯಾವ ಸಂಬಂಧನೂ ಇಲ್ಲ ಅಂದ್ಮೇಲೆ ನೀನ್ ಯಾಕೆ ಇಲ್ಲಿರ್ಬೇಕು? ಇಷ್ಟಕ್ಕೂ ಅವರೇ ನಿನ್ನ ಕಟ್ ಹಾಕಿದಾರ ಅಥವಾ ಕಿಡ್ನಾಪ್ ಮಾಡ್ಕೊಂಡ್ ಬಂದು ಕೂಡ್ ಹಾಕಿದಾರ? ಇಲ್ವಲ್ಲ. ಹೇಗಿದ್ರು ವಾಕಿಂಗ್ ಬಂದಿದ್ಯಾ, ಇನ್ನು 4 ಹೆಜ್ಜೆ ಗೇಟ್ ಇಂದ ಆಚೆ ಹೋದ ಮುಗೀತು. ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ರೆ ನೀನ್ ಇಲ್ಲೇ ಇರ್ಬೇಕಾಗುತ್ತೆ. ಹಾಗಂತೀರಾ? ಅಯ್ಯೋ, ನಾನೇನ್ ಹೇಳ್ಕೊಡ್ತಾ ಇಲ್ಲ. ಏನಪ್ಪ ಇವಳು ಹೀಗೆಲ್ಲ ಹೇಳ್ಕೊಡ್ತಾ ಇದ್ದಾಳೆ ಅಂತ ಅನ್ಕೊಳ್ಬೇಡಿ. ನಾನ್ ನಿಮ್ ಜಾಗದಲ್ಲಿ ಇದ್ದಿದ್ರೆ ಏನ್ ಮಾಡ್ತಿದ್ದೆ ಅಂತ ಹೇಳ್ದೆ ಅಷ್ಟೇ. ನೀವೇನ್ ಯೋಚನೆ ಮಾಡ್ಬೇಡಿ, ಆರಾಮಾಗಿ ವಾಕಿಂಗ್ ಮಾಡಿ. ಹಾ, ಹೋಗ್ತಿನ್ಲಿಲ್ಲ. ಅಕ್ಕ, ಏನ್ ಹೇಳ್ತಿದ್ದೀರಾ? ಹೌದು, ನನ್ಗೆ ಯಾಕೋ ಈ ಮನೇಲಿ ಇರೋದಕ್ಕೆ ಆಗ್ತಾ ಇಲ್ಲ. ಹೋಗೋಣ ಅಂತ ಹೊರಟೆ. ನಿನ್ಗೆ ಹೇಳ್ದೆ ಹೋಗೋದಕ್ಕೆ ಮನ್ಸಾಗ್ಲಿಲ್ಲ. ಅದಕ್ಕೆ ಇಲ್ಲೇ ಕೂತಿದ್ದೀನಿ. ಯಾವ ಜನ್ಮದಲ್ಲಿ ನನಗೂ ನಿನ್ಗೂ ಏನ್ ಸಂಬಂಧ ಇತ್ತೋ ಗೊತ್ತಿಲ್ಲ. ಈ ಮನೇಲಿ ಯಾರ ಮಾತು ನಂಬದೇ ಇರೋಳು ನಿಮ್ ಮಾತು ನಂಬ್ತಿದ್ದೀನಿ. ಅದಕ್ಕೆ ನಿನ್ಗೊಂದ್ ಮಾತು ಹೇಳೋಗೋಣ ಅಂತ ಇಲ್ಲೇ ಕೂತೆ. ಅಕ್ಕ, ಈಗ ಮನೆ ಬಿಟ್ಟು ಹೋಗುವಂಥದ್ದು ಏನಾಗಿದೆ? ನನ್ಗೆ ನೀವ್ ಹೇಳೋ ಯಾವ ಮಾತಿನ ಮೇಲೂ ನಂಬಿಕೆ ಬರ್ತಾ ಇಲ್ಲ. ನೀವ್ ಹೇಳೋ ಯಾವ ಮಾತುನು ನನ್ ಮನ್ಸಿಗೆ ಕನೆಕ್ಟ್ ಆಗ್ತಾ ಇಲ್ಲ. ನೀವೇನೇ ಹೇಳಿದ್ರು ಅದು ನನಗ್ ಸಂಬಂಧಪಟ್ಟಿದ್ದಲ್ಲ ಅಂತಾನೆ ಅನ್ನಿಸ್ತಾ ಇದೆ. ಎಷ್ಟೇ ನೆನ್ಪು ಮಾಡ್ಕೊಂಡ್ರು ನನ್ಗೆ ಯಾವ್ದು ನೆನ್ಪೇ ಆಗ್ತಾ ಇಲ್ಲ. ನಾನಿಲ್ಲಿದ್ದಷ್ಟು ದಿನ ನನ್ನ ಜೀವನನ ನಾನೇ ಪ್ರಶ್ನೆ ಮಾಡ್ಕೊಂಡು ಬದುಕ್ಬೇಕೇ ಹೊರತು ನನ್ನ ಜೀವನ ಮುಂದೆ ಹೋಗಲ್ಲ. ಪ್ಲೀಸ್ ಲೀಲಾ, ನನ್ನನ್ನು ಹೋಗಕ್ ಬಿಡು, ತಡಿಬೇಡ. ಇಡೀ ಮನೆ ಜನ ನಿಮ್ಮೆಲ್ಲ ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾರೆ. ನೀವ್ ವಾಪಸ್ ಬಂದಿದ್ದೀರಾ ಅಂತ ಆ ದೇವ್ರಿಗೆ ಅವ್ರು ಎಷ್ಟು ಥ್ಯಾಂಕ್ಸ್ ಹೇಳಿದಾರೋ ಲೆಕ್ಕನೇ ಇಲ್ಲ. ಅಂಥದ್ರಲ್ಲಿ ಅಷ್ಟು ಸುಲಭವಾಗಿ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ದೀರಲ್ಲ.
ನೋಡಿ ಅಕ್ಕ, ಇದು ನಿಮ್ಮ ಗ್ರಾಜ್ಯುಯೇಷನ್ ಸರ್ಟಿಫಿಕೇಟು. ನೀವು ಏಜಿಗೆ ಫಸ್ಟ್ ಕೊಟ್ಟಿದ್ದ ಗಿಫ್ಟು ಇದು. ಇದರಲ್ಲಿ ನೀವಿಬ್ರು ಎಷ್ಟು ಅನ್ಯೋನ್ಯವಾಗಿದ್ರಿ ಅನ್ನೋದು ರೆಕಾರ್ಡ್ ಮಾಡಿರೋ ವಿಡಿಯೋ. ನೋಡಿ, ಫೋಟೋಸ್ ನೋಡಿ, ಎಷ್ಟು ಚೆನ್ನಾಗಿದ್ದೀರಾ, ಎಷ್ಟು ಅನ್ಯೋನ್ಯವಾಗಿದ್ದೀರಾ. ನಿಮ್ಗಿನ್ನೂ ನನ್ನ ಮಾತು ಮೇಲೆ ನಂಬಿಕೆ ಬರ್ತಿಲ್ವಾ ಅಕ್ಕ? ಪ್ಲೀಸ್ ಅಕ್ಕ, ನಮ್ಮ ಅಪ್ಪ ಅಮ್ಮನ ಮೇಲೆ ಆಣೆ ಮಾಡಿ ಹೇಳ್ತೀನಿ. ನೀವು ಏಜೆ ಗಂಡ ಹೆಂಡತಿ, ಈ ಮನೆಯವರೆಲ್ಲ ನಿಮ್ಮವರು. ಪ್ಲೀಸ್ ನನ್ನ ಮಾತು ನಂಬಿ ಅಕ್ಕ, ಪ್ಲೀಸ್. ಲೀಲಾ, ಏನ್ ಮಾಡ್ತಾ ಇದ್ಯಾ? ಪ್ಲೀಸ್ ಹೀಗೆಲ್ಲ ಮಾಡ್ಬೇಡ. ನೋಡು, ನೀನ್ ಹೇಳ್ತಾ ಇರೋದು ಸುಳ್ಳು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ನೀನ್ ಹೇಳಿರೋದನ್ನ ನಂಬೋದಕ್ಕೆ ನನಗೆ ಸ್ವಲ್ಪ ಟೈಮ್ ಬೇಕು. ನನ್ಗೇನು ನೆನಪಾಗದೆ ಹೋದ್ರೆ ನಾನ್ ತಾನೇ ಏನ್ ಮಾಡ್ಲಿ? ಹೇಗೆ ಒಪ್ಕೊಳ್ಳಿ? ಅರೆ, ನಾನೇನೇ ಮಾಡಿದೆ? ನನ್ನ ಪಾಡಿಗೆ ನಾನು ರೂಮಲ್ಲಿದ್ದೆ. ನೀನೇ ತಾನೇ ಎಳ್ಕೊಂಡು ಬಂದ್ಬಿಟ್ಟು ಏನ್ ಮಾಡಿದೆ ಅಂತ ಕೇಳಿದ್ರೆ ನಾನೇನೇ ಹೇಳಿ? ಅಮ್ಮ, ನನ್ಗೆಲ್ಲ ಗೊತ್ತು ಅಮ್ಮ. ಅಂತರ ಅಕ್ಕನ ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ನೀನ್ ಪ್ಲಾನ್ ಮಾಡಿದ್ಯಾ ತಾನೆ? ಅರೆ, ನಾನಾಯ್ತು ನನ್ನ ಕೆಲಸ ಆಯ್ತು ಅಂತ ನನ್ನ ಪಾಡಿಗಿದ್ದೀನಪ್ಪ. ಅದಕ್ಕೆ ನಿನಗೆ ನಿಮ್ಮ ಅಮ್ಮನ ಮೇಲೇನೆ ಅನುಮಾನನಾ? ಅಮ್ಮ, ಸುಳ್ಳು ಹೇಳ್ಬೇಡ. ಹೌದು ಕಣೆ, ನಾನೇ ಅವಳನ್ನ ಮನೆ ಬಿಟ್ಟು ಕಳಿಸ್ಬೇಕು ಅನ್ಕೊಂಡೆ. ಅವಳಿಗೆ ಹೇಳ್ಬಿಟ್ಟು ಬಂದೆ. ಏನಿವಾಗ? ಅವಳು ಈ ಮನೇಲಿ ಇರಬಾರ್ದು. ಅವಳು ಇದ್ದಷ್ಟು ದಿನ ನಿನ್ ಜೀವನ ಹಾಳಾಗತ್ತೆ. ತಿಳ್ಕೊಳ್ಳೆ ದಡ್ಡಿ. ಅಮ್ಮ, ನನಗೆ ಜೀವನ ಅಂತ ಕೊಟ್ಟಿರೋ ಮನೆ ಅಮ್ಮ ಇದು. ಈ ಮನೆ ನನ್ನ ಜೀವನ ಹೇಗೆ ಹಾಳು ಮಾಡುತ್ತೆ ನೀನೇ ಹೇಳು. ಇಲ್ಲ, ಯಾಕೆ ಏನೇನೋ ಮಾತಾಡ್ತಾ ಇದ್ಯಾ? ಕಣ್ಬಿಟ್ಟು ನೋಡೆ, ನಿನ್ನ ಗಂಡನ ಮಧ್ಯೆ ಅವಳು ಯಾವಳೋ ಬಂದಿದ್ದಾಳೆ. ಅವಳ ಮುಖ ನೋಡ್ತಿದ್ದಾಗೆ ನಿನಗ್ ಕಟ್ಬೇಕಾಗಿರೋ ತಾಳಿನ ನಿನ್ ಗಂಡ ಕೆಳಗಡೆ ಹಾಕಿದ್ದಾರೆ. ನಡಿಬೇಕಾಗಿರೋ ಮದ್ವೆ ಅರ್ಧಕ್ಕೆ ನಿಂತು ಹೋಗಿದೆ. ಇರೋವರೆಗೂ ನಿಂತಿರೋ ನಿನ್ ಜೀವನ ಮುಂದುವರಿಯಲ್ಲ ಕಡೆ, ಮುಂದುವರಿಯಲ್ಲ. ಅಮ್ಮ, ನನಗೆ ನಿಮ್ಮ ಪ್ರೀತಿ ಅರ್ಥ ಆಗುತ್ತಮ್ಮ. ಆದರೆ ನಮ್ಮ ಪ್ರೀತಿಯಿಂದ ಬೇರೆ ಯಾರಿಗೂ ನೋವಾಗಬಾರ್ದು ಅಲ್ವಾ? ಪ್ರೀತಿ ಅಂದ್ರೇನೆ ಖುಷಿ, ಅದು ಸಂತೋಷ ಕೊಡಬೇಕು. ಈಗ ನೀನು ಅಂತರ ಅಕ್ಕನ ಮನೆಯಿಂದ ಹೊರಗಡೆ ಕಳ್ಸಿದ್ರೆ ಏಜೆ ಎಷ್ಟು ನೊಂದ್ಕೋತಾರೆ ಗೊತ್ತಾ? ಅವ್ರಿಗೆ ನೋವಾದ್ರೆ ನನ್ನ ನೆಮ್ಮದಿ ಹಾಳಾಗುತ್ತೆ. ನಿನಗೆ ಕೈ ಮುಗಿದು ಕೇಳ್ಕೊತೀನಿ, ನನ್ನ ನೆಮ್ಮದಿನ ಹಾಳು ಮಾಡ್ಬೇಡ. ನನ್ನ ನೆಮ್ಮದಿ ಇರೋದು ಈ ಮನೆ ಜನರಲ್ಲಿ. ಅಂತರ ಅಕ್ಕ ಈ ಮನೆ ಯಜಮಾನಿ. ಅಂತರ ಅಕ್ಕಂಗೆ ಏನೂ ಆಗ್ಬಾರ್ದು. ಪ್ಲೀಸ್ ಅಮ್ಮ, ನಿಂಗೆ ನನ್ನ ಮೇಲೆ ಪ್ರೀತಿ ಇದ್ರೆ. ಯಾವನ ನೀನು? ಈಡಿಯಟ್ ಫೆಲೋ, ಜಾಸ್ತಿ ಮಾತಾಡ್ತಿದ್ಯಾ? ಇನ್ನೊಂದು ಎಕ್ಸ್ಟ್ರಾ ಮಾತಾಡಿದ್ರು ಇಲ್ಲೇ ತುಳ್ದಾಕ್ ಬಿಡ್ತೀನಿ. ಮದ್ವೆ ಆಗ್ದಿರೋ ಹುಡುಗಿರು ಅಂದ್ರೆ ಈಸಿ ಆಗೋಗಿದೆ ಅಲ್ವಾ?
ಇನ್ನೊಂದ್ಸಲಿ ಏನಾದ್ರೂ ಲವ್ ಗಿವ್ ಅಂತ ಬಂದ್ರೆ ನಾನ್ ಕೊಡೋ ಪಂಚ್ಗೆ ಮೂಗ್ ಒಳಗ್ ಹೋಗಿ ಕಣ್ಗುಡ್ಡೆ ಆಚೆ ಬಂದ್ಬಿಡ್ಬೇಕು. ನೀವ್ಯಾಕೆ ಹೆದರ್ಕೋತಾ ಇದ್ದೀರಾ? ಅಯ್ಯೋ ನಾನ್ ಫೋನಲ್ಲಿ ಮಾತಾಡ್ದೆ. ಯಾವನೋ ಬೇಕಪ್ಪ ನನ್ನೇ ಲವ್ ಮಾಡ್ತೀನಿ ಅಂತ ಕಾಲ್ ಮಾಡಿದ್ದ, ಚೆನ್ನಾಗ್ ಬೈದಾಕ್ತೆ. ಅದೇ ನಾನು ಅನ್ಕೊಂಡೆ, ನನ್ನಂತ ಕ್ಯೂಟ್ ಆಗಿರೋ, ಸ್ಮಾರ್ಟ್ ಆಗಿರೋ, ಹ್ಯಾಂಡ್ಸಮ್ ಆಗಿರೋ ಹುಡುಗನಿಗೆ ಯಾರಷ್ಟು ಈಸಿಯಾಗಿ ಬೈಯಲ್ಲ. ಮೇಡಮ್, ಅದ್ರ ಒಂದು ಸಣ್ಣ ಸಜೆಷನ್, ನೀವು ಊಟ ಆದ ತಕ್ಷಣ ಒಂದು ಗ್ಲಾಸ್ ಮಜ್ಜಿಗೆ, ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಕುಕ್ಕುಂಬರ್ ಅಂತ ಸೌತೆಕಾಯಿ ತಿನ್ಬಿಟ್ಟು ಕೂಲ್ ಆಗಿರ್ತೀರ, ಆರೋಗ್ಯಕ್ಕೂ ಒಳ್ಳೇದು. ಬರ್ತೀನಿ ಮೇಡಮ್. ಅಯ್ಯೋ ವಿಶ್ವರೂಪ ಅವರೇ, ಯಾಕೆ ಹಾಗೆ ಹೋಗ್ತಾ ಇದ್ದೀರಾ? ಏನೋ ಹೇಳಕ್ ಬಂದ್ರಿ? ಏನಿಲ್ಲ, ಟೈಮ್ ಬಂದಾಗ ಹೇಳ್ತೀನಿ. ಇಲ್ಲ ಇಲ್ಲ ಪರವಾಗಿಲ್ಲ, ಹೇಳ್ಬಿಟ್ಟು ಹೋಗಿ. ಇಲ್ಲ, ಬಾಯ್ ಬಾಯ್. ಏಜೆ ಬಿಟ್ರೆ ಮನೆ ಜವಾಬ್ದಾರಿನ ತುಂಬಾ ಬುದ್ಧಿವಂತಿಕೆ ಅಂತ ನೋಡ್ಕೊಳ್ಳೋ ಕೆಪಾಸಿಟಿ ಇರೋದು ಇವ್ರಿಗೆ ಮಾತ್ರ. ಆದ್ರೆ ಇವಾಗ ನೀವು ಬಂದಿದ್ದೀರಲ್ಲ, ಸೊ ನೋ ಪ್ರಾಬ್ಲಮ್. ಇವರು ಏಜೆಗೆ ಮೊದಲನೇ ಸೊಸೆ, ಅಂದ್ರೆ ನಿಮ್ಗೂ ಮೊದಲನೇ ಸೊಸೆ. ಹಸ್ಬೆಂಡ್ ಹೆಸರು ಕಿಶೋರ್ ಅಂತ, ಅವರು ಫಾರಿನ್ ಅಲ್ಲಿ ಇರ್ತಾರೆ. ಅವ್ರನ್ನ ನಾನು ಯಾವತ್ತೂ ನೋಡಿಲ್ಲ, ಅವ್ರ ಬಗ್ಗೆ ನಂಗೆ ಜಾಸ್ತಿ ಗೊತ್ತಿಲ್ಲ. ಲೀಲಾ, ಅಂತರಾತ್ರಿನ ರೆಸ್ಟ್ ಮಾಡಕ್ ಬಿಡದೆ ಮನೆಯೆಲ್ಲ ಯಾಕೆ ಸುತ್ತಿಸ್ತಾ ಇದ್ಯಾ? ನೋಡಿದ್ರ ಅಕ್ಕ, ಇವ್ರಿಗೆ ನಿಮ್ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಅಂತ. ನಾನಿಲ್ಲಿ ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ಇವ್ರ ಪ್ರೀತಿ ಬಗ್ಗೆ ನಿಮಗೆ ಗೊತ್ತೇ ಆಗ್ತಿರ್ಲಿಲ್ಲ. ಅದಕ್ಕೆ ಎಲ್ಲರನ್ನೂ ಪರಿಚಯ ಮಾಡಿಸಿದ್ದು. ಅಕ್ಕ, ಇವಳು ಸಾಯ್ತಾಳೆ ಅಂತ ಗೊತ್ತಿದ್ದಿದ್ರೆ ನಾನೇ ಹೇಳ್ಬಿಡ್ತಿದ್ದೆ. ಆದರೆ ಏನು ಮಾಡೋದು, ನನಗೆ ಅಂತರ ಆಗ್ತಬೇಕು. ಅಕ್ಕ ಬನ್ನಿ. ಆ್ಯಕ್ಚುಲಿ ನಾನು ನಿಮ್ಮೆಲ್ಲರ ಹತ್ರ ಏನೋ ಮಾತಾಡಬೇಕಿತ್ತು. ಎಲ್ಲರೂ ಇಲ್ಲೇ ಇದ್ದೀರಲ್ಲ, ಒಳ್ಳೇದಾಯಿತು. ನಾನು ಈ ಮನೆಗೆ ಬಂದಾಗ ನಿಮ್ಮೆಲ್ಲರ ಹತ್ರ ತುಂಬ ರೂಡಾಗಿ ಬಿಹೇವ್ ಮಾಡಿದ್ದೀನಿ. ಆಗ ನನಗೇನೂ ಗೊತ್ತಾಗ್ತಿರ್ಲಿಲ್ಲ. ಐ ವಾಸ್ ಟೋಟಲಿ ಬ್ಲ್ಯಾಂಕ್. ಆದರೆ ಈಗ ಲೀಲಾ ಈ ಮನೆ ಬಗ್ಗೆ, ಈ ಮನೆ ಜನರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದಾಳೆ. ನನಗೀಗಲೂ ಏನೂ ನೆನಪಾಗ್ತಿಲ್ಲ, ಆದರೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಈ ಮೂಮೆಂಟಲ್ಲಿ ನನ್ನಿಂದ ಯಾರಿಗಾದ್ರೂ ಏನಾದರೂ ಹರ್ಟ್ ಆಗಿದ್ರೆ ಐ ಆಮ್ ರಿಯಲಿ ವೆರಿ ಸಾರಿ. ಅಯ್ಯೋ ಅತ್ತೆ, ನೀವು ಹಾಗೆ ಹೇಳಬೇಡಿ. ನೀವು ಈ ಮನೆಗೆ ವಾಪಸ್ ಬಂದಿರೋದೇ ನಮ್ಮೆಲ್ರಿಗೂ ತುಂಬಾ ಖುಷಿಯಾಗಿದೆ. ಆ ಖುಷಿ ಮುಂದೆ ಇದೆಲ್ಲ ಏನೂ ಇಲ್ಲ. ನೀವು ನೊಂದ್ಕೋಬೇಡಿ. ಥ್ಯಾಂಕ್ ಯು ಸೋ ಮಚ್. ನನಗಿದೆಲ್ಲ ಗೊತ್ತಾಗಿದ್ದು ಲೀಲಾಯಿಂದಾನೆ. ಈ ಕಾಲದಲ್ಲಿ ಯಾರಿಗೋಸ್ಕರ ಯಾರೂ ಇಷ್ಟೆಲ್ಲ ಮಾಡಲ್ಲ, ಆದರೆ ಲೀಲಾ ನನಗೋಸ್ಕರ ತುಂಬ ಮಾಡಿದ್ದಾಳೆ. ಈ ಮನೇಲಿ ಎಲ್ರೂ ಅವಳು ಪರಿಚಯ ಮಾಡಿಕೊಟ್ಲು, ಆದರೆ ತನ್ನನ್ನು ತಾನು ಪರಿಚಯ ಮಾಡ್ಕೊಡೋದನ್ನೇ ಮರ್ತ್ಬಿಟ್ಟಿದ್ದಾಳೆ. ಲೀಲಾ, ನೀನು ಈ ಮನೆಗೆ ಏನಾಗಬೇಕು? ಬದುಕೋದನ್ನ ಕಳಿಸ್ಕೊಟ್ಟಿದ್ ಗುರುನೇ
ಏಜೆ. ನಾನು ಯಾವಾಗ್ಲೂ ಬರೀ ಎಡವಟ್ಟೆ ಮಾಡ್ತಿದ್ದೆ. ಅದರಿಂದ ತಿತ್ಕೊಳ್ಳೋದು ಮಾಡಿದ್ದು ಕೂಡ ಏಜೇನೆ. ಅವ್ರ ಋಣ ನನ್ನ ಮೇಲೆ ತುಂಬಾನೇ ಇದೆ. ಅದಕ್ಕೆ ನಾನು ಈ ಮನೆಗೆ ಆಗಾಗ ಬರ್ತಿರ್ತೀನಿ. ನಾನಷ್ಟೇ ಅಲ್ಲ, ಅಪ್ಪ ಅಮ್ಮ ಚುಕ್ಕಿ ಎಲ್ಲರೂ ಬರ್ತಿರ್ತಾರೆ. ನಾನಿಲ್ಲಿ ಎಷ್ಟು ದಿನ ಬೇಕಾದರೂ ಇರ್ಬೋದು. ಯಾಕೆ ಹೇಳಿ, ಇದು ನನ್ನ ಮನೆ ಥರಾನೇ. ಅದಕ್ಕೆ ಇಷ್ಟೆಲ್ಲ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಲೀಲಾ. ಇಷ್ಟು ಒಳ್ಳೆ ಮನಸ್ಸಿರೋ ನಿನಗೆ ಖಂಡಿತ ಒಳ್ಳೇದಾಗುತ್ತೆ. ಸುಮ್ಮನೆ ನನಗೆ ನೀನಾದೆ ಪರಿಚಯ, ನಡುದಾರಿ ವಿದಾಯ, ಜೀವ ವಧೆಯ ಶಿಕ್ಷೆಯ, ಬರಿ ನೋವೊಂದೇ ಎದೆಲಿ ಉಳಿತಾಯ ಈ ಕಥೆಲಿ, ಮುಗಿದೋದ ಮೇಲೆ ಎಲ್ಲ ಇನ್ನೇನು ನಿಮ್ಮೆಲ್ಲರ ಹತ್ರ ನಾನೊಂದು ವಿಷಯ ಮಾತಾಡಬೇಕಿತ್ತು. ಹೇಳಮ್ಮ. ಅಮ್ಮಂಗೆ ನನ್ನ ಮೇಲೆ ಕೋಪ ಇದೆ, ಅದು ನನಗೆ ಗೊತ್ತು. ಕೋಪ ಅಲ್ಲ ಕಣೆ, ಪ್ರೀತಿ. ನಿನಗೇನು ಆಗ್ಬಾರ್ದು ಅನ್ನೋ ಕಾಳಜಿ. ಕೌಸಲ್ಯ, ಅಮ್ಮ, ಅವಳೇನು ಹೇಳಕ್ ಬಂದಿದ್ರೆ ನೀನೇನೇನು ಮಾತಾಡ್ತಿದ್ಯಲ್ಲ. ಅವಳೇನು ಹೇಳ್ತಾಳೆ ಫಸ್ಟ್ ಅದನ್ನ ಕೇಳಿಸ್ಕೊ. ನೀನ್ ಹೇಳು ಅಕ್ಕ. ನಾನು ಮಾತಾಡ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನನ್ನ ಜೀವನ ಹಾಳಾಗಬಾರ್ದು ಅಂತ ನಿಮ್ಮ ಮನಸ್ಸಲ್ಲಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದರೆ ಇದು ನನ್ನ ಮನೆ, ಇಲ್ಲಿರೋರೆಲ್ಲ ನನ್ನವರು. ಅವ್ರು ಯಾವತ್ತೂ ನನಗೆ ಕೆಟ್ಟದ್ದು ಬಯಸಕ್ಕೆ ಸಾಧ್ಯನೇ ಇಲ್ಲ ಅಮ್ಮ. ಮನೆ ಅಂದಮೇಲೆ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಅಲ್ವಪ್ಪ. ಅದನ್ನ ನಾನು ಸರಿ ಮಾಡ್ಕೋತೀನಿ, ನೀವು ಯೋಚನೆ ಮಾಡಬೇಡಿ. ಆದ್ರೆ ನನಗೆ ನೋವಾಗಿದೆ ಅಂತ ಅನ್ಕೊಂಡು ಮನೆ ಯಜಮಾನನ ಹತ್ರ ನೀವು ಜಗಳ ಮಾಡ್ಕೊಂಡ್ರೆ ನನ್ನ ಮನ್ಸು ಒಪ್ಪಲ್ಲ. ನೋಡಿ, ಹೊರಗಡೆ ಜಗತ್ತಿಗೆ ಏಜೆ ತಪ್ಪು ಮಾಡಿರ್ಬೋದು ಅಂತ ಅನ್ಸ್ಬೋದು, ಆದ್ರೆ ವಿಧಿ ಇದೆಯಲ್ಲ, ಆ ವಿಧಿ ಮಧ್ಯೆ ಸಿಕ್ಕಾಕೊಂಡು ಅವ್ರು ಎಷ್ಟು ಕಷ್ಟ ಪಡ್ತಿದ್ದಾರೆ, ಎಷ್ಟು ನೋವಲ್ಲಿದ್ದಾರೆ ಅಂತ ನನಗೆ ಗೊತ್ತು. ಅಂತ ವ್ಯಕ್ತಿ ಹತ್ರ ನೀನ್ ಜಗಳ ಮಾಡಕ್ ಹೋಗಿದ್ಯಲ್ಲ, ನಿನಗ್ ಮನ್ಸಾದ್ರೂ ಹೇಗ್ ಬಂತಮ್ಮ? ಆಯ್ತು ಅಮ್ಮ, ನಾನು ಹಳೆ ವಿಷಯ ಕೆತ್ಕಲ್ಲ. ನಿಮ್ಗೆ ನನ್ನ ಮೇಲೆ ಪ್ರೀತಿ ಇದ್ರೆ ನಾನು ಹೇಳೋ ಕೆಲಸ ಮಾಡಿ. ಏನ್ ಹೇಳಮ್ಮ? ನಿಮ್ಮನ್ನ ಕೈ ಮುಗಿದ್ ಕೇಳ್ಕೊತೀನಿ, ಪ್ಲೀಸ್ ಅಪ್ಪ, ಅಮ್ಮನ್ನ ಮನೆಗ್ ಕರ್ಕೊಂಡು ಹೋಗು. ನಂಗೆ ಗೊತ್ತು, ಯಾವ್ದೇ ಮಗಳು ಅವ್ರ ತವ್ರ ಮನೆಯವ್ರಿಗೆ ಹೇಳ್ದೆ ಇರೋ ಮಾತಿದು. ಆದ್ರೆ ನಾನು ಏನ್ ಮಾಡ್ಲಿ? ನಾನು ಯಾರಿಗೇನೇ ಹೇಳಿದ್ರು ಯಾರು ಅರ್ಥ ಮಾಡ್ಕೊಳ್ಳಲ್ಲ.
ಅರ್ಥ ಮಾಡ್ಕೋತೀರಾ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ.